ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಚದುರಂಗದಲ್ಲಿ ಎರಡು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಸುದ್ದಿಗಳಿವೆ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಸಚಿವ ಸಂಪುಟದ ರಚನೆಗೆ ಸಂಬಂಧಪಟ್ಟಂತಹ ವಿವರವನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನೋಡೋಣ. ಸಂಪುಟ ಸೇರೋ ಹೊತ್ತಲ್ಲೇ ಬಿಗ್ ಶಾಕ್. ಜಮೀರ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್, ಸಂಚಲನ ಮೂಡಿಸಿದ ನ್ಯೂಸ್ 18 ಬ್ರೇಕಿಂಗ್ ನ್ಯೂಸ್. ಜಮೀರ್ ವೈರಲ್ ಆಡಿಯೋ ಬಗ್ಗೆ ಹೈಕಮಾಂಡ್ ವರದಿ ತನಿಖೆ ಮಾಡಿ ಕ್ರಮ ಆಗಲಿ ಎಂದ ಜಮೀರ್. ದೆಹಲಿಯಲ್ಲಿ ಆಡಿಯೋ ಬಗ್ಗೆ ಪರಿಶೀಲನೆ. ಸಂಪುಟ ರಚನೆಗಾಗಿ ದಿಲ್ಲಿಗೆ ಸಿದ್ದು ಡಿಕೆಶಿ. ಆಕಾಂಕ್ಷಿಗಳಿಂದಲೂ ದೆಹಲಿ ಯಾತ್ರೆ, ಆಪ್ತರು ಕಾರ್ಯಕರ್ತರಿಂದಲೂ ಪ್ರಬಲ ಒತ್ತಾಯ. ದಾವಣಗೆರೆ ಬೈ ಎಲೆಕ್ಷನ್ ವೇಳೆ ನಡೆದಿದ್ದ ಷಡ್ಯಂತ್ರ. ಕುಕ್ಕರ್ಗೆ ವೋಟ್ ಹಾಕ್ಸಿದ್ರ ಅಂದಿನ ಸಚಿವ ಜಮೀರ್. ಡಿಕೆ ಸರ್ಕಾರ ರಚನೆ ವೇಳೆಯೇ ಆಡಿಯೋ ವೈರಲ್. ಇದುವೇ ಚದುರಂಗದ ಮೊದಲ ಸ್ಟೋರಿ. ಅಲ್ಲಾಡಿಸುತ್ತಾ ಆಡಿಯೋ. घर के बाहर नहीं निकलना। साहब को बाहर गाँव में रहते को बुलाओ को कर बोले ಷಡ್ಯಂತ್ರ ನಡೀತೈತಿ ಅಂತಾನೂ ಅನಿಸ್ತಿತ್ತು. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಗೊತ್ತು. ಒಂದು ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಈ ಆಡಿಯೋ ನಿಜಕ್ಕೂ ಕೂಡ ಕೆಲವರ ಅದೃಷ್ಟವನ್ನೇ ಅಲ್ಲಾಡಿಸುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಈಗಿನ ಅತಿ ದೊಡ್ಡ ಮುಸ್ಲಿಂ ನಾಯಕ ಅಂತ ಹೇಳಿ ಗುರುತಿಸ್ಕೊಳ್ತಾ ಇರುವಂತವರು ಜಮೀರ್ ಅಹಮದ್ ಖಾನ್. ಅವರು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತೆಲಂಗಾಣದ ಚುನಾವಣೆ ಆದಾಗ ತೆಲಂಗಾಣಕ್ಕೆ ಹೋಗ್ತಾರೆ, ಹೈದರಾಬಾದ್ನಲ್ಲಿ ಕೂತ್ಕೋತಾರೆ. ಕೇರಳದ ಚುನಾವಣೆ ಆದಾಗ ಕೇರಳಕ್ಕೆ ಹೋಗ್ತಾರೆ, ಮಲಬಾರ್ನಲ್ಲಿ ಕೂತ್ಕೊಳ್ತಾರೆ. ರಾಜಸ್ಥಾನದ ಚುನಾವಣೆ ಸಂದರ್ಭದಲ್ಲಿ ಜೈಪುರ, ಅಜ್ಮೀರ್ಗಳಿಗೆ ಹೋಗಿ ಅಲ್ಲಿ ಪ್ರಚಾರ ಮಾಡ್ತಾರೆ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುವಂತಹ ಚುನಾವಣೆಗಳಲ್ಲಿ ಹೋಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗುವಂತಹ ನಾಯಕರಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ಮುಸ್ಲಿಂ ಮತಗಳನ್ನು ತಮ್ಮತ್ತ ಸೆಳೆಯೋದಕ್ಕಾಗಿ ಜಮೀರ್ ಅವರ ಕಡೆಗೆ ಬಹಳ ಡಿಮ್ಯಾಂಡ್ ಅನ್ನ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿರುವಂಥದ್ದು ನೋಡ್ತಿದ್ವಿ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ಗೆ ಸೇರಿದಲ್ಲಿಂದಲೂ ಕೂಡ ಯಾವಾಗೆಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಅದು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರ ಸಂಪುಟ ಇರ್ಬೋದು ಅಥವಾ ಸಿದ್ದರಾಮಯ್ಯ ಅವರ ಸಂಪುಟ ಇರ್ಬೋದು, ಎರಡೂ ಭಾಗದಲ್ಲೂ ಕೂಡ ಅವರು ಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಈಗ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರುವ ಹೊತ್ತಲ್ಲೇ ಅವರ ಅದೃಷ್ಟವನ್ನೇ ಈ ಆಡಿಯೋ ಅಲುಗಾಡಿಸುತ್ತಾ ಅನ್ನುವಂತಹ ಅನುಮಾನ ಎದ್ದಿದೆ. ಜಮೀರ್ ಅಹಮದ್ ಖಾನ್ ಅವರು ಸಂಪುಟ ರಚನೆಯ ವೇಳೆಯೇ ಶಾಸಕ ಜಮೀರ್ ಅಹಮದ್ ಖಾನ್ಗೆ ಅತಿದೊಡ್ಡ ಶಾಕ್ ಎದುರಾಗಿದೆ. ಅತಿದೊಡ್ಡ ಶಾಕ್ ಇದು. ಮತ್ತು ಇದರ ಬಹಳ ಈ ಸಂಚಲನ ಸೃಷ್ಟಿಸಿರುವಂತಹ ನ್ಯೂಸ್ 18ನ ಬ್ರೇಕಿಂಗ್. ಯಾಕಂದ್ರೆ ನಾವು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಈ ವಿಚಾರದಲ್ಲಿ ಇಂತಹ ಆಡಿಯೋಗಳು ಬಂದಾಗ ಇಲ್ಲ ಅದನ್ನ ದೊಡ್ಡವರು ಮಾತಾಡಿದ್ದು, ಇವ್ರು ಮಾತಾಡಿದ್ದು ಅಂತ ಹೇಳುವಂಥದ್ದಲ್ಲ. ಇಲ್ಲಿ ಜಮೀರ್ ಅವರು ಮಾತನಾಡಿರ್ತಕ್ಕಂಥದ್ದು ಅನ್ನುವಂಥ ಆರೋಪ ಇದ್ದಂತಹ ಆಡಿಯೋ. ಆ ಕಾರಣಕ್ಕಾಗಿ ಅದು ವೈರಲ್ ಕೂಡ ಆಗ್ತಾ ಇತ್ತು. ಈ ಕಾರಣಕ್ಕಾಗಿ ಅದನ್ನ ನಾವು ಜನರ ಮುಂದಿಡುವಂತಹ ಕೆಲಸವನ್ನು ಮಾಡಿದ್ವಿ. ದಾವಣಗೆರೆ ಬೈ ಎಲೆಕ್ಷನ್ ಟೈಮ್ನಲ್ಲೇ ಷಡ್ಯಂತ್ರ ನಡೆದಿರೋದ್ರ ಬಗ್ಗೆಯೂ ಕೂಡ ಈ ವೈರಲ್ ಆದಂತಹ ಆಡಿಯೋದಲ್ಲಿ ವ್ಯಾಪಕವಾದಂತಹ ಸ್ಫೋಟಕವಾದಂತಹ ಮಾಹಿತಿಯೂ ಕೂಡ ಒಳಗೊಂಡಿತ್ತು. ಕುಕ್ಕರ್ಗೆ ವೋಟ್ ಹಾಕಿಸುವಂತಹ ಪ್ರಯತ್ನವನ್ನ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ರ ಅನ್ನುವಂತಹ ಅನುಮಾನ ಈ ಆಡಿಯೋವನ್ನ ಕೇಳಿದಾಗ ಹೊಳಿತಾ ಇರುವಂಥದ್ದು. ಮತ್ತು ವಿಶೇಷವಾಗಿ ಈ ಆಡಿಯೋ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡುವಂತಹ ಶೈಲಿಯಲ್ಲೇ ಇದೆ. ಆದರೆ ಅದನ್ನ AI ಸೃಷ್ಟಿತ ಆಡಿಯೋ ಅನ್ನುವಂಥದ್ದು ಸಹಜವಾಗಿಯೇ ತೆಗೆದುಕೊಳ್ಳುವಂತಹ ಸ್ಟ್ಯಾಂಡ್ ಆಗಿರುತ್ತೆ, ಅಥವಾ ಅದನ್ನ ನಿರಾಕರಿಸುವಂಥವ್ರಿಗೆ ಹೇಳೋದಕ್ಕೆ ಇವಾಗ ಅತ್ಯಾಧುನಿಕ ತಂತ್ರಜ್ಞಾನ ಕಣ್ಣ ಮುಂದೆ ಇದೆ. ಹೀಗಾಗಿ ಅತ್ಯಾಧುನಿಕ ತಂತ್ರಜ್ಞಾನ ಬಂದಾಗ ಇಲ್ಲ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ನನ್ನ ಸ್ವರವನ್ನ, ನನ್ನ ಧ್ವನಿಯನ್ನ ಸೃಷ್ಟಿಸಲಾಗಿದೆ ಅಂತ ಹೇಳುವಂಥ ಸಮರ್ಥನೆಯನ್ನ ಅಥವಾ ಆರೋಪವನ್ನ ಮಾಡುವಂಥದ್ದು ಸಹಜ. ಆದರೆ ಜಮೀರ್ ಅಹಮದ್ ಖಾನ್ ಅವರ ಮಾತು ಅಂತ ಹೇಳಲಾಗಿರುವ ಈ ಆಡಿಯೋ ಈಗಾಗಲೇ ಕಾಂಗ್ರೆಸ್ನಲ್ಲಂತೂ ಸಂಚಲನ ಸೃಷ್ಟಿಸಿದೆ. ಮತ್ತು ಈ ಆಡಿಯೋವನ್ನ ವೈರಲ್ ಮಾಡಿದಂಥವರು ಕೂಡ ಅವರ ಉದ್ದೇಶವೂ ಕೂಡ ಬಹುತೇಕ ಜಮೀರ್ ಅಹಮದ್ ಖಾನ್ ಅವರನ್ನ ಮಂತ್ರಿ ಆಗೋದ್ರಿಂದ ತಡೆಯುವ ಉದ್ದೇಶದಿಂದ ಕೂಡದಂತೆ ಗೋಚರಿಸ್ತಾರೆ. ಹೊಸ ಸರ್ಕಾರ ರಚನೆಯ ವೇಳೆ ಕಾಂಗ್ರೆಸ್ನಲ್ಲಿ ಆಡಿಯೋ ಬಾಂಬ್ ಈಗ ಸಂಚಲನವನ್ನ ಸೃಷ್ಟಿಸಿದೆ. ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗಿರುವಂತಹ ಆಡಿಯೋ ಇದು. ಆ ಆಡಿಯೋ ಈಗಾಗಲೇ ಕಾಂಗ್ರೆಸ್ ಅಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ವೇಳೆ ಈ ಆಡಿಯೋ ರೆಕಾರ್ಡ್ ಆಗಿತ್ತು ಅಂತ ಹೇಳಲಾಗಿದೆ. ಮೊಹಮ್ಮದ್ ಸಿರಾಜ್, KMDCಯ ಡೈರೆಕ್ಟರ್ ಆಗಿರ್ತಕ್ಕಂತಹ ಮೊಹಮ್ಮದ್ ಸಿರಾಜ್ ಅವರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಆಡಿರುವಂತಹ ಮಾತು ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಸಮರ್ಥ ಶಾಮನೂರ್ ಅವರನ್ನ ಸೋಲಿಸುವ ಉದ್ದೇಶಕ್ಕಾಗಿ
ಕಾಂಗ್ರೆಸ್ ಅಭ್ಯರ್ಥಿನ ಬಿಟ್ಟು SDPIಗೆ ವೋಟ್ ಹಾಕಿಸಿದ್ರ ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಈ ಆಡಿಯೋವನ್ನ ಕೇಳಿದಾಗ ಸಹಜವಾಗಿಯೇ ಮೂಡುವಂತಹ ಅನುಮಾನ. ಯಾಕಂದ್ರೆ ಬೈ ಎಲೆಕ್ಷನ್ ನಡೆದಂತಹ ಸಂದರ್ಭವನ್ನ ಬಹುಶಃ ಕರ್ನಾಟಕದ ಜನ ಮರ್ತಿರೋದಕ್ಕೆ ಸಾಧ್ಯ ಇಲ್ಲ. ಏಪ್ರಿಲ್ ತಿಂಗಳಿನಲ್ಲಿ ಏನಾಯ್ತು, ಮಾರ್ಚ್ ಅಂತ್ಯದ ವೇಳೆಗೆ ಏನ್ ನಡೀತು ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಹೋಗಿದ್ದು ಇನ್ಫ್ಯಾಕ್ಟ್ ಕರೆಕ್ಟ್ ಆಗಿ ಏಪ್ರಿಲ್ 5ನೇ ತಾರೀಕಿನಂದು. ಅಲ್ಲಿವರೆಗೆ ಅವರು ಅಲ್ಲಿ ಪ್ರಚಾರದ ಕಣಕ್ಕೂ ಕೂಡ ಹೋಗಿರಲಿಲ್ಲ. ಅಲ್ಲಿವರೆಗೂ ಕೂಡ ಅವ್ರಿಗೆ ಬಹಳ ಡಿಮ್ಯಾಂಡ್ ಕ್ರಿಯೇಟ್ ಆಗಿದ್ದಿತ್ತು. ಆದರೆ ಆ ಸಂದರ್ಭದ್ದು ಅಂತ ಹೇಳಲಾಗಿರುವಂತಹ ಆಡಿಯೋ ಇದು. ಕಾಂಗ್ರೆಸ್ ಅಭ್ಯರ್ಥಿಯ ಬದಲು ಕುಕ್ಕರ್ ಅಥವಾ ಡೈಮಂಡ್ ಗುರುತಿನ ಅಭ್ಯರ್ಥಿ ಬಗ್ಗೆ ಚರ್ಚೆಯನ್ನು ಮಾಡಿದ್ಯಾಕೆ? ಕಾಂಗ್ರೆಸ್ನ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಹೇಳಿ ಸಚಿವರಾಗಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಆಸಕ್ತಿ ಇರಲಿಲ್ವಾ? ನಿಜಕ್ಕೂ ಕೂಡ ಈ ಆಡಿಯೋ ಜಮೀರ್ ಅವರದ್ದು ಅಂತಲೇ ಹೇಳೋದಾದ್ರೆ ನಿಜಕ್ಕೂ ಅವರು ಈ ಆಡಿಯೋ ಅವರದ್ದೇ ಅಂತ ಹೇಳಿ ಆದ್ರೆ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತ ಆಸಕ್ತಿ ಇರಲಿಲ್ವಾ? ಅಥವಾ ಇದೇ ಆಡಿಯೋ ಗೊತ್ತಿದ್ದೇನೆ ಇಬ್ಬರು ನಾಯಕರುಗಳ ತಲೆದಂಡ ಆಗಿದೆಯಾ ಕಾಂಗ್ರೆಸ್ನಲ್ಲಿ ಆಲ್ರೆಡಿ ಇಬ್ಬರು ಮುಸ್ಲಿಂ ನಾಯಕರುಗಳ ತಲೆದಂಡ ಆಗಿದೆ. ಒಬ್ಬರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಲಾಗಿದೆ. ಅವರೊಬ್ಬ ವಿಧಾನ ಪರಿಷತ್ನ ಸದಸ್ಯ, ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರನ್ನ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದುಹಾಕಲಾಯಿತು. ಇದ್ಯಾವ ಉದ್ದೇಶಕ್ಕಾಗಿ ಮಾಡಿದ್ರು? ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಜೊತೆಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಲಿಂಕ್ ಇತ್ತ? ಯಾಕಂದ್ರೆ ಅಲ್ಲಿ ಬಳಕೆ ಆಗಿರುವಂತಹ ಸೀನಾ ಅನ್ನುವಂತಹ ಹೆಸರು ಯಾರದ್ದು? ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರದ. ಅವ್ರ ಜೊತೆಗೂ ಜಮೀರ್ ಅವರಿಗೆ ಲಿಂಕ್ ಇತ್ತ? ಏನಿವರ ಉದ್ದೇಶ ಅಂದ್ರೆ ತಾನು ಹೇಳಿದಂತೆಯೇ ನಡಿಬೇಕು, ನಾನು ಹೇಳಿದಂತೆಯೇ ನಡಿಬೇಕು ರಾಜಕೀಯ ಅನ್ನುವಂಥದ್ರ ಕಡೆಗೆ ಜಮೀರ್ ಅವರು ನಿಜಕ್ಕೂ ಹೋದ್ರ? ಯಾಕಂದ್ರೆ ಜಮೀರ್ ಪ್ರತಿ ಬಾರಿ ಕೂಡ ಹೇಳ್ತಾರೆ ನಾನು ಅತ್ಯಂತ ಪಕ್ಷನಿಷ್ಠ ಅನ್ನುವಂತಹ ಮಾತುಗಳನ್ನ ಜಮೀರ್ ಅಹಮದ್ ಖಾನ್ ಅವರು ಹೇಳ್ಕೊಳ್ತಾರೆ. ನಾನೊಬ್ಬ ಪಕ್ಷದ ನಾಯಕ ಅಲ್ಲ, ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ಕೊಳ್ತಾರೆ. ಆದರೆ ಈ ಆಡಿಯೋದಲ್ಲಿ ಇದು ನಿಜಕ್ಕೂ ಜಮೀರ್ ಅವರದ್ದೇ ಅಂತೇಳಿ ಆದ್ರೆ, ನಿಜಕ್ಕೂ ಇದು ಜಮೀರ್ ಅವರದ್ದು ಅಂತಲೇ ಆದ್ರೆ ಆಗ ಸಹಜವಾಗಿಯೇ ಅನುಮಾನ ಬರುತ್ತೆ ಜಮೀರ್ ಅವರ ನಾಯಕತ್ವದ ಬಗ್ಗೆ. ಈ ಆಡಿಯೋದಲ್ಲಿ ಏನೇನಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಇದರಲ್ಲಿರುವಂಥದ್ದು ಕುಕ್ಕರ್ ಡೈಮಂಡ್ ಗುರುತಿನ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗುತ್ತೆ. ಕುಕ್ಕರ್ ಗುರುತಿನ SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ, ಕುಕ್ಕರ್ ಗುರುತು SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ, ಆತನಿಗೆ ಓಟ್ ಹಾಕಿಸಬೇಕು ಅಂತ ಹೇಳಿ ಡೈಮಂಡ್ ಗುರುತಿನ ಪಕ್ಷೇತರ ಅಭ್ಯರ್ಥಿ ಆದಿಲ್ ಪಾಷಾ, ಈ ಇಬ್ಬರು ವ್ಯಕ್ತಿಗಳು ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಸರು ಮಾಡ್ತಾ ಇದ್ರು. ಆದರೆ ಆದಿಲ್ ಪಾಷಾ, ಡೈಮಂಡ್ ಗುರುತಿನ ಆದಿಲ್ ಪಾಷಾನ ಅಷ್ಟು ಟೇಕ್ ಆಫ್ ಆಗಿಲ್ಲ. ಆದರೆ ಕುಕ್ಕರ್ ಗುರುತು ಟೇಕ್ ಆಫ್ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಮುಸಲ್ಮಾನರು ಹೊರಗೆ ಬಂದ್ರೆ, ಅಂದ್ರೆ ಎಲ್ಲರೂ ಕೂಡ ವಾಲಂಟರಿ ಆಗಿ ಏನಾದ್ರು ದೊಡ್ಡ ಸಂಖ್ಯೆಯಲ್ಲಿ ಅವ್ರನ್ನೇನು ಕರ್ಕೊಂಡು ಬಂದ್ರಿ ಓಟ್ ಹಾಕ್ಸಕ್ಕಂತ ಹೇಳಿದ್ರೆ ಅವರೆಲ್ಲರೂ ಕೂಡ ರೂಢಿಯಾಗಿದೆ ಅವರಿಗೆ ಕಾಂಗ್ರೆಸ್ಗೆ ಓಟ್ ಹಾಕಿ ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಅವ್ರು ಬೇರೆ ಯಾವುದೇ ಗುರುತನ್ನು ನೋಡಕ್ಕೆ ಹೋಗಲ್ಲ, ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಹಾಗಾಗಿ ಜಾಸ್ತಿ ಸಂಖ್ಯೆಯಲ್ಲಿ ಮುಸಲ್ಮಾನರು ಬರಲೇಬೇಕಾದ ಅವಶ್ಯಕತೆ ಇಲ್ಲ. ಒತ್ತಾಯ ಮಾಡಿ ಯಾರನ್ನು ಕೂಡ ಕರ್ಕೊಂಡು ಬರಬೇಡಿ, ಹೊರಗೆ ಬಾರದಂತೆ ನೋಡ್ಕೊಳ್ಳಿ. ಒತ್ತಾಯ ಮಾಡಿ ಯಾರು ಕರ್ಕೊಂಡು ಬರಬೇಡಿ. ದುಡ್ಡು ಕೊಡೋದು ಬೇಡ, ಮತ ಹಾಕ್ತೇವೆ, ದುಡ್ಡು ಕೊಡೋದೇ ಬೇಡ, ಮತ ಹಾಕ್ತೇವೆ ಅಂತೇಳಿ ಮತದಾರರು ಹೇಳ್ಕೊಂಡಿದ್ರ. ಈ ಕಾರಣಕ್ಕಾಗಿ ಅವ್ರು ಬರದಂಗೆ ನೋಡ್ಕೊಳ್ಳಿ. ಆದಷ್ಟು ಬರೋದು ಬೇಡ. ಅವ್ರಿಗೆ ಹೋಗಿ ಮನೆಯಿಂದ ಹೋಗಿ ಒತ್ತಾಯ ಮಾಡಿ ಕರ್ಕೊಂಡು ಬರಬೇಡಿ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಜೊತೆಗೂ ಕೂಡ ಮಾತನಾಡಿದೆ ಅನ್ನುವಂತಹ ಮಾತುಗಳು ಜಮೀರ್ ಅವರ ಸ್ವರದಲ್ಲಿದೆ. ಅದು ಜಮೀರ್ ಅವರೇ ಹೇಳಿದ್ರ. ಆ ಆಡಿಯೋವನ್ನು ತೋರಿಸಿ. पूरा ऑलमोस्ट कुकर चल रहा सर, ऑलमोस्ट कुकर चल रहा. जबरदस्त सुना यहाँ सिराजा सर, जबरदस्ती किसी घर से बुलाने का नहीं बुला रहे नहीं सर, नहीं सुनो यहाँ. हाँ. तो वो हुआ तो हमने फायदा. हूँ सर हकीकत अब आ जाको बाहर आ जाको नहीं आ रहे सर. नहीं सुनो, मैं बोल कंप्लीट करनी थी मुझे. बोलो अब अभियान परसेंटेज नहीं है हमारा. हूँ सर, जबरदस्ती कर को बाहर बुलाने का. हूँ सर. अब उन्होंने क्या होता भूता में गए तो वो कांग्रेस को दाल दाल का आदत क्या करती भरोसा नहीं हमना. हाँ आई सोलंग बोल को इंडिपेंडेंट को भी SDPI दलो. हूँ सर. नहीं है तो भी अच्छा है करूँ समय. हूँ सर, वही सर कर रहे हैं, जबरदस्ती बुलाने का नहीं है. बुलाने सर, बुलाने का. क्या बोलेंगे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे की भूतंग गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पैसे नको छोड़ो, वो हम ना पैसे नको अगर बोल को गए थे. और यहाँ भी वहाँ बूढ़ा वाटांग नहीं भी ओवरऑल कैसा है कहते हैं कुकर. हाँ कुकर हाँ खाली कुकर. हमें भी खाली कुकर कुछ बोली. कुकर मगर परसेंटेज नहीं हुआ करते 12.5 तक 27% में खाली 9% मुसलमाना का. को घर के बाहर नहीं निकलना. नहीं हमें बोल रहे ना सर, जुलूम कर को बुला ले, कौन को कहा बाद रात को बाहर गाँव में रहे को बुलाओ नको कर बोलिया
हाँ बाहर के गाँव में रसोला किसी भी हरगिज बुलाओ उनको, जुल्म को लड़का को घर में जाकर ऑटो में बैठा लेकर उनको, हाँ उन्हों को आए तो वोट कराओ, उन्हों को नहीं आए तो छोड़ डालो कर बोला साहब। हाँ वैसा करो वैसा करा रहा हूँ साहब, वैसा करा रहा हूँ। करो। तीन बेटा का भी है साहब मेरे मोबाइल में, हाँ। क्या भी नहीं, जीरो कर डाले उसके नहीं, उसकी वार्ड में इसलिए मैंने उसके सुना। बाद में मैनेज करा दे साहब। करो करो वो कल उसके भाई कुछ पैसे दिए साहब, 1.5 लाख रुपए, हाँ हाँ उसका चिचेरा भैया तोलान कर को हाँ सर पैसे देखो देखो तो क्या करता मालूम नहीं है, वार्डा में ये बूता में क्या ये कुकर को पढ़ना हाँ कर बोल को बात कर को दिए, कुकर कुछ चल रहा था ज्यादा, डायमंड का उनका कम है, मैक्सिमम कुकर है सर, आगे तो ओवरऑल लिए तो कुकर है पूरा। ಅಂದರೆ ಈ ಆಡಿಯೋ ರೆಕಾರ್ಡ್ ಆಗಿರುವಂಥದ್ದು ಕರೆಕ್ಟಾಗಿ ವೋಟಿಂಗ್ ಆಗ್ತಾ ಇದ್ದ ದಿವಸ ಮಧ್ಯಾಹ್ನದ ವೇಳೆಗೆ ಸುಮಾರು 12:30 1 ಗಂಟೆಯ ನಂತರಕ್ಕೆ ಈ ಆಡಿಯೋ ರೆಕಾರ್ಡ್ ಆಗಿದೆ. ಆ ಸಂದರ್ಭದಲ್ಲಿ ಸಚಿವರಾಗಿದ್ದಂತಹ ವ್ಯಕ್ತಿ ಅಲ್ಲಿರುವಂತಹ ಒಬ್ಬ ಸ್ಥಳೀಯ ನಾಯಕರಿಗೆ ಕರೆ ಮಾಡಿ ಹೇಳ್ತಾರೆ, ನೀವು ವೋಟ್ ಹಾಕದಂಗೆ ನೋಡ್ಕೊಳ್ಳಿ, ಮುಸಲ್ಮಾನರು ಬರದಂಗೆ ನೋಡ್ಕೊಳ್ಳಿ, ಕಾಂಗ್ರೆಸ್ನವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಕಾಂಗ್ರೆಸ್ನದ್ದೇ ಸಚಿವರು ಮಾತನಾಡ್ತಾರೆ. ಇದು ಈ ಆಡಿಯೋ ಹೇಳ್ತಿರುವಂಥದ್ದು. ನಿಜನಾ ಇದು ಜಮೀರ್ ಅವ್ರದ್ದು ಅಲ್ವೇ ಅಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ಸರ್ಕಾರ ಇದನ್ನ ಸಾಬೀತುಪಡಿಸಿ ಹೇಳಬೇಕಾಗತ್ತೆ. ಯಾಕಂದ್ರೆ ಜನಮಾನಸದಲ್ಲಿ ಈ ರೀತಿಯಂತಹ ಗೊಂದಲಗಳಿರಬಾರ್ದು. ಜಮೀರ್ ಅವರದ್ದೇ ಅಲ್ಲ ಅಂತಲೇ ಇದನ್ನು ನಂಬಿಕೊಳ್ಳೋಣ. ಆದರೆ ಈ ಆಡಿಯೋ ಈಗ ವೈರಲ್ ಆಗಿರೋದ್ರಿಂದಾಗಿ ಇಲ್ಲ, ಅದರ ಬಗ್ಗೆ ತನಿಖೆ ನಡೀಲಿ, ಇದರ ಸತ್ಯಾಸತ್ಯತೆಗಳು ಗೊತ್ತಾಗಲಿ, ಇಲ್ಲ ಅವ್ರದ್ದಲ್ಲ ಅಂತ ಹೇಳುವಂಥದ್ದನ್ನಾದರೂ ಜನರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇನ್ನೊಂದು ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗಿದೆ. ಎಸ್ ಮಲ್ಲಿಕಾರ್ಜುನ್ ಟೆನ್ಷನ್ ಮಾಡ್ಕೊಂಡಿದ್ರಾ ಅನ್ನುವಂತಹ ವಿಷಯವೂ ಕೂಡ ಇಲ್ಲಿ ಚರ್ಚೆಗೆ ಬರುತ್ತೆ. ಎಸ್ ಮಲ್ಲಿಕಾರ್ಜುನ್ ಅವರು ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಮಲ್ಲಿಕಾರ್ಜುನ್ ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂಥ ಆಡಿಯೋ ಕೂಡ ವೈರಲ್ ಆಗಿದೆ. ಇವರಿಬ್ಬರ ನಡುವಿನ ಮಾತಿನಲ್ಲಿ ಬರುವಂಥದ್ದು. ಬಿಜೆಪಿ ಅಭ್ಯರ್ಥಿಗೆ ಸಲಹೆ ಕೊಟ್ಟಿದ್ರ ಜಮೀರ್ ಮತ್ತು ತಂಡದವರು ಅನ್ನುವಂಥದ್ದು ಕೂಡ ಈಗ ಮೂಡ್ತಾ ಇರುವಂತಹ ಅನುಮಾನ. ಈ ಒಂದು ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಅನುಮಾನಗಳು ಬರ್ತಾ ಇದೆ. ಜನರನ್ನ ಬಿಟ್ಟು ಟೈಟ್ ಮಾಡಿಸು ಅಂತ ಯಾರಿಗೆ ಹೇಳಿದ್ರು, ಯಾವ ಕಾರಣಕ್ಕಾಗಿ ಹೇಳಿದ್ರು? ಇಲ್ಲಿ ನಿಜಕ್ಕೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಒಳಗೊಳಗೆ ಗುದ್ದುವ ಮೀರ್ ಸಾದಿಕ್ ಕೆಲಸವನ್ನ ಮಾಡಿದಂಥವ್ರು ಯಾರು, ಇದು ಈಗ ಗೊತ್ತಾಗಬೇಕಾಗಿರುವಂಥದ್ದು. ಈ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನು ತೋರಿಸ್ತೀನಿ. कांग्रेस पैसे बांटने के देते भूतंग ने वो उनके तुम्हारे से क्या कम दिए नहीं लो साहब, उनको पैसे लिए नहीं कर को कल रात को जाको डिप्रेशन में चले गया मेरा बेटा, बोलना के भाई का अब लगा रहे साहब, वो कल उसको मैसेज करे सो अब उन्हें सीना में मैंने बीजेपी का वार्ड नंबर 14 में पाव पड़ा ए ಏನ್ ಕಾಲ್ ಮುಗಿತೀಯಾ, ಎಲ್ಲೆಲ್ಲೈತಿ ಅಲ್ಲಿ ನಿಮ್ ಜನಕ್ಕೆ ಹೇಳಿ ಟೈಟ್ ಮಾಡಿಸಿ ಹೋಗೋಕ, ಎಲ್ಲೆಲ್ಲೈತಿ ಎಲ್ಲ ನಿಮ್ ಜನಕ್ಕೆ ನಿಂದಿರಿಸಿ ಟೈಟ್ ಮಾಡಿಸು ಕಾಂಗ್ರೆಸ್ನವರಿಗೆ ಯಾಕೆ ಮಾಡ್ತೀನಿ ದಾದಾಕರ್ ಬೋಲ್ಕೋ ಗಯಾ ವಾರ್ಡ್ ನಂಬರ್ 14 में बीच मिल को गया जस्ट. ಈಗ ನೋಡಿ, ಬಿಜೆಪಿ ಅಭ್ಯರ್ಥಿಯೂ ಕೂಡ ಈ ಬಗ್ಗೆ ನಿಜಕ್ಕೂ ಈ ರೀತಿಯಾಗಿ ಏನಾದರೂ ಅವರು ಇವರ ಕಾಲಿಗೆ ಬಿದ್ದಿದ್ರಾ, ಸಿರಾಜ್ನ ಕಾಲಿಗೆ ಬಿದ್ದಿದ್ರಾ, ಅವರು ಕೂಡ ಹೇಳಬೇಕಾಗತ್ತೆ. ಏನಿದು ಅನ್ನೋಂಥರ ಬಗ್ಗೆ ಅವರು ಕೂಡ ಹೇಳಬೇಕಾಗತ್ತೆ. ಅವರಲ್ಲೂ ಕೂಡ ಸಾಕ್ಷಿಗಳು ಸಿಗಬೇಕು. ಆಡಿಯೋ ವೈರಲ್ ಆಗ್ತಾ ಇದ್ದಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ಈ ಆಡಿಯೋ ಇವತ್ತು ಬೆಳಗ್ಗೆ ವೈರಲ್ ಆಗ್ತಾ ಇದ್ದಂತೆಯೇ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ. ಅವ್ರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ವಿಶೇಷವಾಗಿ ಈ ಆಡಿಯೋದ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅಸಲಿಗೆ ದಾವಣಗೆರೆ ಬೈ ಎಲೆಕ್ಷನ್ನ ನಂತರನೇ ಸಿದ್ದರಾಮಯ್ಯನವರು ಕೂಡ ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಬಹಿರಂಗವಾಗಿ ಕೆಲ ಮಾತುಗಳನ್ನು ಹೇಳಿದರು. ನೋಡಿ, ಪಕ್ಷ ನಿರ್ಧಾರ ಕೈಗೊಂಡಾಗಿದೆ, ಅದಾದ್ಮೇಲೆ ಎಲ್ಲರೂ ಕೂಡ ಒಪ್ಕೊಳ್ಬೇಕು, ಇವಾಗ ಏನಂತೆ ಅವರದ್ದು ಅನ್ನುವಂತಹ ದಾಟಿಲಿ ಈ ಹಿಂದೆಯೂ ಕೂಡ ಮಾತನಾಡಿದರು. ಈಗ ನೋಡಿ, ಅವತ್ತು ಮುಖ್ಯಮಂತ್ರಿ ಆಗಿದ್ದಂಥವರ ಕೈ ಬಲಪಡಿಸ್ತೀವಿ ಅಂತ ಹೇಳ್ತಾ ಇದ್ದಂತಹ ವ್ಯಕ್ತಿ ಆ ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುವಾಗಿ ನೋಡ್ಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ಪ್ರಯತ್ನಿಸಿದ್ದಾರೆ ಅಂತ ಹೇಳುವಂಥದ್ದು ನಿಜ ಅಂತೇಳಿ. ಆದರೆ ಇದು ನಿಜಕ್ಕೂ ಕೂಡ ಒಬ್ಬ ಸಚಿವರು ಮಾಡಬೇಕಾದಂತಹ ಕೆಲಸ ಅಲ್ಲ. ಇದು ಆಡಿಯೋ ವೈರಲ್ ಕೇಸ್ ಬಗ್ಗೆ ಸಿದ್ದರಾಮಯ್ಯನವರಿಗೆ ಜಮೀರ್ ಅವರು ಸ್ಪಷ್ಟನೆ ಕೊಡುವಂತಹದಕ್ಕೆ ಪ್ರಯತ್ನಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟನೆ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಆಡಿಯೋ ವೈರಲ್ ಕೇಸ್ ಬಗ್ಗೆ. ಮಾಧ್ಯಮ ಹೇಳಿಕೆಯ ಮೂಲಕ ವೈರಲ್ ಆದ ಆಡಿಯೋ ನನ್ನದಲ್ಲ, ನನ್ನ ಆಡಿಯೋ ಅದಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಅವರು ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ನಾನು ಪಕ್ಷ ವಿರೋಧಿ ಕೆಲಸವನ್ನ ಮಾಡಿಲ್ಲ, ನಾನು ಯಾವುದೇ ರೀತಿಯಾದಂತಹ ಪಕ್ಷ ವಿರೋಧಿ ಕೆಲಸವನ್ನ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮಾಡಿಲ್ಲ ಅಂತ ಹೇಳಿ ಜಮೀರ್ ಅವರು ಹೇಳಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿ ಮಾಧ್ಯಮ ಹೇಳಿಕೆಯನ್ನು ಪ್ರಕಟಿಸಿದ್ದಾರೆ. ಮಾಧ್ಯಮ ಹೇಳಿಕೆಯಲ್ಲಿ ಅವರು ಹೇಳ್ತಿದ್ದಾರೆ ಆಡಿಯೋ ನಂದಲ್ಲ, ಅದು AI ಆಡಿಯೋ. ಈಗ ಅವ್ರದ್ದಲ್ಲ AI ಆಡಿಯೋ ಅಂತ ಹೇಳಿದ್ರೆ ಬಹಳ ಸಿಂಪಲ್. ಇದನ್ನೊಂದು ತನಿಖೆಗೆ ಒಪ್ಪಿಸಿ ಹೌದಾ ಅಲ್ವಾ, ಇದು ಒರಿಜಿನಲ್ AI ಜಮೀರ್ ಅವರ ವಾಯ್ಸು ಮತ್ತು ಈ ಆಡಿಯೋದಲ್ಲಿರುವಂಥ ವಾಯ್ಸ್ ಇವೆರಡನ್ನ ವಾಯ್ಸ್ ಟೆಸ್ಟ್ ಮಾಡಿಸಿದ್ರೆ ಆಯಿತು, ಕರೆಕ್ಟಾಗಿ ಗೊತ್ತಾಗೋಗ್ಬಿಡುತ್ತೆ FSL ನ ಮೂಲಕವಾಗಿ ಹೌದಾ
ಇದು ಜಮೀರ್ ಅವ್ರನ್ನ ವಿರುದ್ಧ ಈ ರೀತಿಯಾಗಿಯೂ ಕೂಡ ಯಾರು ಷಡ್ಯಂತ್ರ ಮಾಡ್ತಾರೆ, AI ಸೃಷ್ಟಿ ಮಾಡುವಂಥದ್ದು ಏನಿದೆ ಇದು? ಕನಿಷ್ಠ ಅದನ್ನ ಆ ಸತ್ಯವನ್ನು ಅವರು ಹೊರಗಡೆ ತರಬೇಕು ಜಮೀರ್ ಅಹಮದ್ ಖಾನ್ ಅವರು ಕೂಡ. ಯಾಕೆಂದ್ರೆ ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾರೆ, ಕಿಡಿಗೇಡಿಗಳ ಕೃತ್ಯ ಇದು ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಅಂತಹ ಕಿಡಿಗೇಡಿತನವನ್ನು ಯಾರಾದರೂ ಮಾಡಿದರೆ ಅವ್ರಿಗೆಲ್ಲ ರೀತಿಯಂಥ ಅಧಿಕಾರ ಇದೆ. ಆಡಿಯೋ ಬಗ್ಗೆ ಸೈಬರ್ ಠಾಣೆಗೂ ಕೂಡ ದೂರು ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಗತ್ಯವಾಗಿ ಅವರು ಸೈಬರ್ ಠಾಣೆಗೆ ದೂರು ಕೊಟ್ಟು ಅದರ ಬಗ್ಗೆ ಆಡಿಯೋ ಟೆಸ್ಟ್ ಮಾಡಿಸಬೇಕು. ಸುಮ್ಮನೆ ದೂರು ಕೊಟ್ಟರೆ ಸಾಕಾಗೋದಿಲ್ಲ, ಆಡಿಯೋ ಬಗ್ಗೆ ತನಿಖೆ ಆಗಲಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸವಾಲನ್ನ ಹಾಕಿದ್ದಾರೆ. ಯಾವ ಸ್ವರೂಪದಲ್ಲಿ ಇಲ್ಲಿ ಆಡಿಯೋವನ್ನು ಹಾಗಾದ್ರೆ ಜಮೀರ್ ಅವರ ಹೆಸರಿಗೆ ಮಸಿ ಬಳಿಯುವಂತಹ ಪ್ರಯತ್ನವನ್ನು ಯಾರಾದರೂ ಆಡಿಯೋ ಮೂಲಕವಾಗಿ ಮಾಡಿದ್ರ? ಕಾಂಗ್ರೆಸ್ನ ಒಳಗಡೆ ಹಾಗಾದ್ರೆ ಯಾರು ಮೀರ್ ಸಾಧಿಕಗಳಿದ್ದಾರೆ, ಇವರ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ ಅಂತ ಹೇಳಿದ್ರೆ ಯಾರವರು? ಅದು ಗೊತ್ತಾಗಬೇಕಲ್ವಾ? ಇಲ್ಲಿ ಯಾವಾಗ ಆಡಿಯೋ ವೈರಲ್ ಆಯಿತು, ಮೊಹಮ್ಮದ್ ಸಿರಾಜ್ ಅವರು ಮಾತನಾಡಿಸಿದಾಗ ಅವರ ಅಭಿಪ್ರಾಯ ಏನಿತ್ತು ಅನ್ನೋದನ್ನು ತೋರಿಸ್ತೀವಿ. ಅದು ಸತ್ಯಕ್ಕೆ ದೂರಿರೋ ಮಾತು ಸರ್. ಆ ಥರ ಯಾವುದು ನಾನು ಸಚಿವರು ಮಾತಾಡಿಲ್ಲ. ಅಂಥದ್ದು ಯಾವುದು ಮಾತುಗಳು ನಮ್ಮ ಅವ್ರ ಸಚಿವರ ಮಧ್ಯದಲ್ಲಿ ಎಷ್ಟು ದಿವಸ ಮಾತಾಡಿದ್ರೂ ಕೂಡ ನಾವು ಅಂಥ ಮಾತುಗಳು ಯಾವುವು ಆಗಿಲ್ಲ. ಆ ಆಡಿಯೋ ಬಂದಿರೋದು 100% ಸುಳ್ಳು. 100% ಮೇಲ್ನೋಟಕ್ಕೆ ಕಾಣು ಬರ್ತಾ ಇದೆ. ಜಮೀರ್ ಸಾಹೇಬ್ರವ್ರ ಹೆಸರು ಮುಂಚೂಣಿಯಲ್ಲಿ ತೋರಿಸ್ತಾ ಇದ್ದಾರೆ, ಕ್ಯಾಬಿನೆಟ್ ಸಚಿವ ಸ್ಥಾನದಲ್ಲಿನೂ ತೋರಿಸ್ತಾ ಇದ್ದಾರೆ, DCMನಲ್ಲಿನೂ ತೋರಿಸ್ತಾ ಇದ್ದಾರೆ. ಅದು ಆಗಬಾರ್ದು ಅಂತ ಕೆಲವು ಜನ ಷಡ್ಯಂತ್ರ ಮಾಡ್ತಿರ್ಬೋದು. ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಷ್ಟು ದಿವಸ ಇಲ್ಲಿದ್ದು ಬೈ ಎಲೆಕ್ಷನ್ ಆಗಿ ಇಷ್ಟು ದಿವಸ ಆಯಿತು, ರಿಸಲ್ಟ್ ಬಂದು ಇಷ್ಟು ದಿವಸ ಆಯಿತು, ಈಗ ಪ್ರಮಾಣ ವಚನ 2 ದಿವಸ ಇದ್ದಾಗ ಈ ಥರ ವಿಡಿಯೋ ವೈರಲ್ ಮಾಡೋದು, ಆಡಿಯೋ ವೈರಲ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಇದು ಷಡ್ಯಂತ್ರ ಅಂತಲೇ ಕಂಡು ಬರ್ತಾ ಇದೆ. ಅಂಥ ಮಾತುಗಳು ನಮ್ಮ ಮತ್ತು ಸಚಿವರ ಮಧ್ಯೆ ಆಗಿಲ್ಲ. ಅಂಥ ಮಾತುಗಳು ಮತ್ತು ಸಚಿವರು ಯಾವತ್ತು ಮಾತಾಡಿದ್ರು ಪಕ್ಷದ ಹಿತದೃಷ್ಟಿಯಿಂದ ಗೆಲುವಿಗೋಸ್ಕರ ಮಾತಾಡಿದರೆ ಬಿಟ್ಟು ಪಕ್ಷ ವಿರೋಧ ಚಟುವಟಿಕೆ ಮಾಡಲಿಕ್ಕೆ ಯಾರಿಗೂ ಸಂದೇಶನೂ ಕೊಡಲಿಲ್ಲ. ಸ್ಪಷ್ಟವಾಗಿ ನನ್ನ ಜೊತೆಗಂತೂ ಯಾವತ್ತೂ ಮಾತಾಡಿಲ್ಲ ಅಂಥ ಮಾತುಗಳು. ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರ ಮಾತನ್ನು ನಂಬಿಕೊಂಡೇನೆ ಹೇಳೋಣ. ಏನಂದ್ರೆ ಜಮೀರ್ ಅವರು ಸರಿ ಆ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆನ ಮಾಡಿಲ್ಲ, ಅವ್ರು ಯಾವತ್ತೂ ಕೂಡ ಪಕ್ಷ ವಿರುದ್ಧವಾದನ್ನು ಬಯಸಿಲ್ಲ, ಅವರು ಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಷಡ್ಯಂತ್ರ ಮಾಡಿದ್ದಾರೆ. ಹೀಗೇನಾದ್ರೂ ಹೌದು ಅಂತೇಳಿ ಆದ್ರೆ ಯಾರಿವರು ಈ ರೀತಿ ಷಡ್ಯಂತ್ರ ಮಾಡುವವರು? ಅದಾದ್ರೂ ಬಯಲಾಗಲೇಬೇಕು. ಇಲ್ಲದೆ ಹೋದ್ರೆ ಇಲ್ಲ ಜಮೀರ್ ಅವರು ಹಾಗೆ ಮಾಡಿದ್ದಾರೆ, ಮಾತಾಡಿದ್ದಾರೆ, ಮತ್ತೆ ಅದನ್ನು ಮುಚ್ಚಿ ಹಾಕೋದಕ್ಕೆ ಏನೇನೋ ಹೇಳಿದ್ದಾರೆ ಅನ್ನುವಂತಹ ಅಭಿಪ್ರಾಯ ಮೂಡುತ್ತೆ. ಆ ಅಭಿಪ್ರಾಯವನ್ನು ಹೋಗಲಾಡಿಸುವ ಕೆಲಸವೂ ಕೂಡ ಅವ್ರ ಕಡೆಯಿಂದ ಆಗಬೇಕಾಗುತ್ತೆ. ಇದರ ನಡುವೆನೇ ಯಾವಾಗ ಇಂಥದ್ದೊಂದು ಆಡಿಯೋ ವೈರಲ್ ಆಯಿತು, ದೆಹಲಿ ಹೈಕಮಾಂಡ್ಗೂ ಕೂಡ ಜಮೀರ್ ಅವರ ಆಡಿಯೋ ಮುಟ್ಟಿದೆ. ಅದು ಕೇವಲ ಇಲ್ಲಿಗೆ ನಿಂತಿಲ್ಲ, ಯಾಕಂದ್ರೆ ಅದರಲ್ಲಿರುವಂತಹ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಅದಕ್ಕೆ ಸಬ್ ಟೈಟಲ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಈ ಆಡಿಯೋ ವೈರಲ್ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತಂದ್ರೆ ಇದು ಸ್ಪಷ್ಟವಾಗಿ ದೆಹಲಿ ಹೈಕಮಾಂಡ್ ಅವ್ರಿಗೂ ಕೂಡ ಗೊತ್ತಾಗಬೇಕು ಅನ್ನೋಂಥ ಉದ್ದೇಶ ಇತ್ತು. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾಗೆ ಜಮೀರ್ ವಿರುದ್ಧ ದೂರನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಸುರ್ಜೇವಾಲಾಗೆ ಜಮೀರ್ ವಿರುದ್ಧ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಯಾಕಂದ್ರೆ ಇಲ್ಲಿ ಮಾತನಾಡಿದವ್ರದ್ದು ತಪ್ಪು ಎಷ್ಟಿರುತ್ತೋ ಅಷ್ಟೇನೆ ಅದನ್ನು ವೈರಲ್ ಮಾಡಿದಂಥವ್ರ ಉದ್ದೇಶವೂ ಕೂಡ ಗೊತ್ತಾಗಬೇಕು. ಇವೆರಡೂ ಕೂಡ ಬಯಲಾಗಬೇಕು. ಯಾವ ಕಾರಣಕ್ಕಾಗಿ ಈ ಆಡಿಯೋವನ್ನು ವೈರಲ್ ಮಾಡಿದ್ದಾರೆ ಅನ್ನೋದು ಕೂಡ ಬಯಲಾಗಬೇಕಾಗತ್ತೆ. ಆಡಿಯೋ ನಿಜವೇ ಆಗಿದ್ದಲ್ಲಿ ಜಮೀರ್ ವಿರುದ್ಧ ಕ್ರಮಕ್ಕೂ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆಡಿಯೋ ನಿಜವೇ ಹೌದು ಅಂತ ಹೇಳಿ ಆದ್ರೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಡಿಯೋ ಸತ್ಯಾಸತ್ಯತೆ ಪರಿಶೀಲನೆಗೆ ಈಗ ಹೈಕಮಾಂಡ್ನವರು ಕೂಡ ಮುಂದಾಗಿದ್ದಾರೆ. ಹೌದಾ ಜಮೀರ್ ಅವರು ಇಂತಹ ಮಾತನ್ನ ಆಡಿದಾರಾ? ಸಚಿವ ಸ್ಥಾನದ ಲಾಬಿಯಲ್ಲಿದ್ದ ಜಮೀರ್ ಅವರಿಗೆ ಸದ್ಯಕ್ಕೆ ಈ ಆಡಿಯೋ ಚೆಕ್ಮೇಟ್ ಅನ್ನು ಇಟ್ಟಿದೆ. ಈಗ ಜಮೀರ್ ಅವರು ಯಾವುದೇ ನಾಯಕರ ಹತ್ರ ಹೋಗಿ ನನ್ನನ್ನು ಮಂತ್ರಿ ಮಾಡಿ ಅಂತ ಕೇಳುವಂತಹ ಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಕೂಡ ಇರೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಜಮೀರ್ ಅವ್ರನ್ನ ಮಂತ್ರಿ ಮಾಡಬೇಕು ಬೇಡ ಅನ್ನೋಂಥ ತೀರ್ಮಾನವನ್ನು ಅವರು ಮಾಡ್ಕೊಳ್ಬಹುದು. ಆದರೆ ಜಮೀರ್ ಅವರೇ ಸ್ವತಃ ಹೋಗಿ ನನ್ನನ್ನು ಮಂತ್ರಿ ಮಾಡಿ ಅಂತ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಯಾಕಂದ್ರೆ ಈ ಆಡಿಯೋ ಸಾಬೀತಾದರೆ ಜಮೀರ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಾದಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಒಬ್ಬ ಸಚಿವ, ಸಂಪುಟದ ಒಬ್ಬ ಸದಸ್ಯ ಈ ರೀತಿಯಾದಂತಹ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಆದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಸಚಿವರಾಗಿ ಮುಂದುವರಿಯೋದಕ್ಕೆ ಅರ್ಹರಾಗೋದಿಲ್ಲ. ಹೀಗಿರುವಾಗ ಅವರ ವಿರುದ್ಧ ಕ್ರಮವನ್ನು ಹಾಗಾದ್ರೆ ಕೈಗೊಳ್ಳುತ್ತಾ ಕಾಂಗ್ರೆಸ್? ಈ ವಿಚಾರದಲ್ಲಿ ನಿಯೋಜಿತ ಮುಖ್ಯಮಂತ್ರಿಯವರನ್ನ ಮಾತನಾಡಿಸಿದಾಗ ಅವರು ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನು ನೀಡುವುದಕ್ಕೆ ನಿರಾಕರಿಸಿದ್ದಾರೆ. ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಹೀಗೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸಿರಬಹುದು. ಆದರೆ
ಶಿವಕುಮಾರ್ ಅವರು ಇದರ ಬಗ್ಗೆ ತನಿಖೆಯನ್ನು ನಡೆಸೋದ್ರ ಕಡೆಗೆ ಮುಂದಾಗಬಹುದು. ಯಾಕಂದರೆ ಅವರು KPCC ಅಧ್ಯಕ್ಷರು ಕೂಡ ಅವರೇ ಇರೋದ್ರಿಂದಾಗಿ ಪಕ್ಷ ವಿರೋಧಿ ಚಟುವಟಿಕೆ ಆಗಿರೋದು. ಯಾಕಂದರೆ ಒಂದಂತೂ ಸ್ಪಷ್ಟ ಇದೆ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಅಲ್ಲಿ ಕಾಂಗ್ರೆಸ್ನವರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನವರಿಗೆ ಪ್ರಾಥಮಿಕವಾದಂತಹ ವರದಿ ಅವರ ಕೈಯಲ್ಲಿ ಇದ್ದೇ ಇದೆ. ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅನ್ನೋದರಲ್ಲಿ ಯಾರಿಗೂ ಅನುಮಾನ ಇಲ್ಲ ಕಾಂಗ್ರೆಸ್ನಲ್ಲಿ. ಯಾಕಂದರೆ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅನ್ನುವಂತಹ ಕಾರಣಕ್ಕಾಗಿಯೇ ಇಬ್ಬರ ತಲೆದಂಡ ಆಗಿದೆ ಅಲ್ಲಿ. ಮತ್ತು ಪರ್ಟಿಕ್ಯುಲರ್ ಆಗಿ SDPI ಅಭ್ಯರ್ಥಿಗೆ ಸಹಕಾರವನ್ನು ಕೊಟ್ಟಿರೋದು, SDPI ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ಇಬ್ಬರ ವಿರುದ್ಧ ಕ್ರಮ ಆಗಿರುವಂಥದ್ದು. ಅದು ಒಬ್ಬರು ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಂಥವ್ರು, ಅವ್ರನ್ನ ಇವತ್ತು ಪಕ್ಷದ ಪ್ರಾಥಮಿಕ ಸದಸ್ಯತೆಯಿಂದ ಕಾಂಗ್ರೆಸ್ನವರು ಅಮಾನತಿನಲ್ಲಿಟ್ಟಿದ್ದಾರೆ. DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ. ಹಾಗೆಯೇ ಇನ್ನೊಬ್ಬರು ಮುಖ್ಯಮಂತ್ರಿಯವರ ರಾಜ್ಯಕ್ಕೆ ಕಾರ್ಯದರ್ಶಿ ಆಗಿದ್ದಂಥವ್ರನ್ನ ಆ ಹುದ್ದೆಯಿಂದ ಕಿತ್ತು ಹಾಕಲಾಯಿತು, ಅಕ್ಷರಶಃ ಕಿತ್ತು ಹಾಕಿರುವಂಥದ್ದು ಅವ್ರನ್ನ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ದಕ್ಷಿಣದ ಶಾಸಕ ಸಮರ್ಥ ಶಾಮನೂರ್ ಅವ್ರನ್ನ ಮಾತನಾಡಿಸಿದಾಗ ಅವ್ರು ಹೇಳಿರುವಂತಹ ಮಾತನ್ನು ತೋರಿಸ್ತೀನಿ. ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಏನೋ ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟು A ಟೀಮು B ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು, ಅದು ಒಂದು ಪದ್ಧತಿ ಐತಿ. ಆಮೇಲೆ ಅದನ್ನೇ ಭಾಳ ಜನ ಹಂಗೆ ಮುಂದುವಯ್ತಾರೆ ಎಲೆಕ್ಷನನ್ನು. ಆದರೆ ಯಾರ್ಯಾರು ಏನೇನು ಮಾಡಲ್ಲ, ಆ್ಯಂಟೈ ಪಾರ್ಟಿ ಬಿಹೇವ್ ಮಾಡ್ತಾರೆ, ಅದು ಯಾರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಕ್ವಶನ್ ಇತ್ತಲ್ಲ ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತಲೂ ಅನಿಸ್ತಿತ್ತು. ಆಮೇಲೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಯ್ತದೆ, ಇವರೆಲ್ಲರೂ ಒಗ್ಗಟ್ಟಾಗೆ ಅಟ್ಲೀಸ್ಟ್ ಅದರೆಲ್ಲರ ಒಗ್ಗಟ್ಟಿದ್ದಾರೆ ಇವರೆಲ್ಲರೂ. SDPI BJP ಸಮರ್ಥ ಅವರೆಲ್ಲರನ್ನ ಒಗ್ಗಟ್ಟಾರ ಮಾಡಿಸ್ದ ಸಮರ್ಥ. ಅದು ಅಟ್ಲೀಸ್ಟ್ ಚೂರು ಏನಂತಾರೆ ಧೈರ್ಯ ಇದ್ದರೆ ಜೊತೆಗೆ ಬರಬೇಕಿತ್ತು. ನಾವೆಲ್ಲರೂ ವೋಟ್ಸ್ ಒಂದೇ ಸತಿ ಮಾಡ್ತೀವಿ ಅಂದರೆ ಹಂಗಾರ ಗೆಲ್ಬೋದಿತ್ತು ಅವರು. ಹೀಗೆ ಸಮರ್ಥವರು ತನ್ನ ಎದುರಾಳಿಗಳಿಗೂ ಕೂಡ ಸವಾಲನ್ನು ಎಸೆದಿದ್ದಾರೆ. ಆ ಮೂಲಕ ನೀವು ಷಡ್ಯಂತ್ರ ಮಾಡೋರು, ನೀವು ಅಟ್ಲೀಸ್ಟ್ ನೀವು ನಿಮ್ಮ ಒಗ್ಗಟ್ಟನ್ನು ಬಹಿರಂಗವಾಗಿ ಆದರೂ ಪ್ರದರ್ಶಿಸ್ಬಿಡಿ, ಸುಮ್ಮನೆ ಯಾಕೆ ಒಳಗಿಂದೊಳಗೆ ಮಾಡ್ತಾ ಇದ್ದೀರಿ ಅನ್ನೋ ಥರ ಕೇಳಿದ್ದಾರೆ. ನಿಜಕ್ಕೂ ಇದೊಂದು ಅವಮಾನಕಾರಿಯಾದಂತಹ ಬೆಳವಣಿಗೆ, ಒಂದು ಪಕ್ಷಕ್ಕೆ ಇದು ನಿಜಕ್ಕೂ ಅವಮಾನಕಾರಿಯಾದಂತಹ ಬೆಳವಣಿಗೆ. ನೋಡಿ, ಇಲ್ಲಿ ಸಮರ್ಥವರು ಪಡೆದಂತಹ ಮತಗಳು 69,578, ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಪಡೆದಂತಹ ಮತಗಳು 63,870 ಮತಗಳು. ಇಲ್ಲಿ ಗೆಲುವಿನ ಅಂತರ 5,708 ಮತಗಳು ಮಾತ್ರ. 5,708 ಮತಗಳು ಮಾತ್ರ. ಇದು ಜಾಸ್ತಿ ಅಂತರದಲ್ಲಿ ಅವರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅವರ ಅಜ್ಜ 27,000 ಮತಗಳ ಅಂತರದಿಂದ ಗೆದ್ದಂಥವರು ಆ ಕ್ಷೇತ್ರದಲ್ಲಿ. ಆದರೆ ಮೊಮ್ಮಗ ನಿಂತಾಗ 5,708 ಮತಗಳು, ಅದು ಕೂಡ ಬೈ ಎಲೆಕ್ಷನ್ನಲ್ಲಿ ಸಾಮಾನ್ಯವಾಗಿ 20,000 25,000 ಈ ರೀತಿಯಾದಂತಹ ಒಂದು ರೇಂಜ್ ಹೋಗುತ್ತೆ. ಆಡಳಿತ ಪಕ್ಷದ ಅಭ್ಯರ್ಥಿ ಗೆಲ್ಲುವಂಥದ್ದು ಸಹಜವಾಗಿ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಅಪ್ಸರ್ ಕೊಡ್ಲಿಪೇಟೆ ಪಡೆದಿರುವಂತಹ ಮತ 18,975 ಮತಗಳು. 18,975 ಮತಗಳು. ಹಾಗಾದರೆ ದಾವಣಗೆರೆ ದಕ್ಷಿಣದಲ್ಲಿ SDPI ಅಷ್ಟೊಂದು ಸ್ಟ್ರಾಂಗ್ ಆಗಿ ಬೆಳೆದಿದ್ದು ಯಾವಾಗ? ಕಾಂಗ್ರೆಸ್ನಿಂದ ವಿಮುಖರಾಗ್ತಾ ಇದ್ದಾರ ಮುಸ್ಲಿಂ ಮತದಾರರು. ಕರ್ನಾಟಕದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಮಧ್ಯಭಾಗವಾಗಿರ್ತಕ್ಕಂತಹ ದಾವಣಗೆರೆಯಲ್ಲಿ ಮುಸಲ್ಮಾನರು ಕಾಂಗ್ರೆಸ್ನಿಂದ ದೂರ ಆಗ್ತಾ ಇದ್ದಾರಾ? ಇದು ಇಲ್ಲಿ ಎಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ SDPI ಅಭ್ಯರ್ಥಿ ಅನ್ನೋದು ನಾವಿಲ್ಲಿ ಗಮನಿಸ್ತಾ ಇರುವಂಥದ್ದು. 18,975 ಮತಗಳು. ಇದು ಅಪ್ಸರ್ ಕೊಡ್ಲಿಪೇಟೆ ಗಳಿಸಿದಂತಹ ಮತ. ಇನ್ನು ಖಾದರ್ ಆದಿಲ್ ಬಾಷಾ ಈತ ಪಕ್ಷೇತರ ಅಭ್ಯರ್ಥಿ. ಅಲ್ಲಿ ಆಡಿಯೋದಲ್ಲೂ ಕೂಡ ಗೊತ್ತಾಗುವಂಥದ್ದು ಏನಂದರೆ ಆದಿಲ್ ಬಾಷಾ ಅಷ್ಟು ಮೇಲಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿ ಅಪ್ಸರ್ ಕೊಡ್ಲಿಪೇಟೆ ಪರವಾಗಿ, ಅಪ್ಸರ್ ಕೊಡ್ಲಿಪೇಟೆ SDPIನಿಂದ ನಿಂತಿರುವಂಥದ್ದು. ಈ ವ್ಯಕ್ತಿ ಖಾದರ್ ಆದಿಲ್ ಪಾಷಾ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಂಥವ್ರು, ಡೈಮಂಡ್ ಗುರುತಿನಲ್ಲಿ ನಿಂತಂಥವ್ರು. 1082 ಮತಗಳನ್ನು ಗಳಿಸ್ತಾರೆ. ಹೀಗೆ ಇಲ್ಲಿ ಮುಸ್ಲಿಂ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಕಡೆಗೆ, ಮುಸ್ಲಿಂ ಅಭ್ಯರ್ಥಿಗಳನ್ನು ಪಕ್ಷೇತರರಾಗಿ ನಿಲ್ಲಿಸುವಂಥದ್ದು ಮತ್ತು ಅವರನ್ನು ಗೆಲ್ಲಿಸುವಂತಹ ಪ್ರಯತ್ನ ನಡೆದಿದೆಯಾ ಅನ್ನುವಂಥ ಅನುಮಾನ ಇದರ ಮೂಲಕ. ಒಂದು ವೇಳೆ ಶಾಮನೂರು ಮಲ್ಲಿಕಾರ್ಜುನ್ ಅವರು, SS ಮಲ್ಲಿಕಾರ್ಜುನ್ ಅವರು ಒಂದು ವೇಳೆ ಈ ಇಡೀ ಬೆಳವಣಿಗೆಯಲ್ಲಿ ಪೈಲ್ವಾನ್ ಅವ್ರನ್ನೇನಾದರೂ ಮನವೊಲಿಸು ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಿರ್ತಿದ್ರೆ ಖಂಡಿತವಾಗಲೂ ಕೂಡ ಕಾಂಗ್ರೆಸ್ಗೆ ಗೆಲ್ಲೋದು ಕಷ್ಟ ಆಗ್ತಿತ್ತು. ಅಂಥದ್ದೊಂದು ಪರಿಸ್ಥಿತಿಯನ್ನು ನಿರ್ಧರಿಸುವ ಕಾರಣಕ್ಕಾಗಿಯೇ ಅಲ್ಲೆಲ್ಲ ತಂತ್ರಗಾರಿಕೆ ನಡೆದಿತ್ತು. ಅಂತಿಮವಾಗಿ
ಕಾಂಗ್ರೆಸ್ಸಲ್ಲಿ ಗೆದ್ದಿದೆ. ಆದರೆ ಇನ್ನಷ್ಟು 2 ತಲೆದಂಡ ಆಗಿದೆ. ಇನ್ನಷ್ಟು ತಲೆದಂಡವನ್ನು ಬೇಡ್ತಾ ಇದೆ ಈ ಆಡಿಯೋ. ಏನು ಮಾಡ್ತಾರೆ ಕಾಂಗ್ರೆಸ್ ನಾಯಕರು ಅನ್ನೋದನ್ನು ನೋಡಬೇಕು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಹೈಕಮಾಂಡ್ ಬುಲಾವ್ ದೆಹಲಿಗೆ ಜೋಡೆತ್ತು ಜೋರಾಗಿದೆ. ಸಂಪುಟದ ಚೌಕಾಸಿ ಡಿಕೆ ಜೊತೆ ಯಾರೆಲ್ಲ ಪ್ರಮಾಣ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಸಂಪುಟಕ್ಕೆ ಯಾರೆಲ್ಲ. ಪಕ್ಷ ತೀರ್ಮಾನ ನಮ್ದೇನಿಲ್ಲ. ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಖಂಡಿತವಾಗಿ ಅವಕಾಶ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೂ ಕೂಡ ಇದೆ. ದೆಹಲಿಗೆ ಹೋಗೋರಿಗೆಲ್ಲ ಮಂತ್ರಿಗಳಾಗುವಂತಹ ನಿರೀಕ್ಷೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ಅದಕ್ಕಾಗಿ ಅವರು ದೆಹಲಿಗೆ ಹೋಗ್ತಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಪ್ರಮಾಣ ವಚನಕ್ಕೂ ಮುಂಚಿತವಾಗಿ ಸಂಪುಟ ಫೈನಲ್ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ದೆಹಲಿ ಮಟ್ಟದಲ್ಲಿ ಈ ಕಸರತ್ತು ಶುರುವಾಗಿದೆ. ದೆಹಲಿಯಲ್ಲಿ ಹೈಕಮಾಂಡ್ನೊಂದಿಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ತನ್ನ ಕ್ಯಾಬಿನೆಟ್ ರಚನೆಯ ಬಗ್ಗೆ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಸಮ್ಮುಖದಲ್ಲಿನೇ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಲಾಗ್ತಾ ಇದೆ. ಇಬ್ಬರೂ ನಾಯಕರು ಜೊತೆಯಾಗಿ ಹೋಗಿದ್ದಾರೆ. ಆ ಮೂಲಕ ರಾಜೀನಾಮೆಯ ನಂತರ ಸರ್ಕಾರದ ರಚನೆ ಎಲ್ಲ ಹಂತಗಳಲ್ಲೂ ಕೂಡ ನಾವು ಜೊತೆಯಾಗಿದ್ದೀವಿ ಅನ್ನೋದನ್ನು ಒಂದೇ ಫ್ಲೈಟ್ನಲ್ಲಿ ಹೋಗೋದ್ರ ಮೂಲಕವಾಗಿ ಒಗ್ಗಟ್ಟಿನ ಸಂದೇಶವನ್ನು ಒಂದು ಕಡೆ ಕೊಡ್ತಾ ಇದ್ದಾರೆ. ಮತ್ತು ಸಂಪುಟದ ರಚನೆಯೂ ಕೂಡ ಒಗ್ಗಟ್ಟಿನಿಂದ ನಡೆಯುತ್ತೆ ಅನ್ನುವಂತಹ ವಿಶ್ವಾಸವನ್ನು ಮೂಡಿಸ್ತಾ ಇದ್ದಾರೆ. 2 ಹಂತಗಳಲ್ಲಿ ಸಂಪುಟದ ರಚನೆ ಆಗುವಂತಹ ನಿರೀಕ್ಷೆ ಇರುವಂಥದ್ದು. 2 ಹಂತಗಳಲ್ಲಿ ಸಂಪುಟ ರಚನೆ ಆಗಬಹುದು ಅಂತೇಳಿ. ಮೊದಲ ಹಂತದಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕನಿಷ್ಠ 11 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. 2ನೇ ಹಂತದಲ್ಲಿ ಸರಿಸುಮಾರು ಉಳಿದ ಸಚಿವರುಗಳು ಅಂದರೆ ಮೊದಲಿಗೆ 11 ಮಂದಿ ಆದರು ಅಂತ ಹೇಳಿದ್ರೆ ಅವಾಗ ಅದು 22 ಮಂದಿ ಮಾತ್ರ ಉಳ್ಕೊಳ್ತಾರೆ ಅವರಿಗೆ, ಅಥವಾ 11ಕ್ಕಿಂತ ಕಡಿಮೆ ಆಯಿತು ಅಂದರೆ 25+ ಸಚಿವರ ಸೇರ್ಪಡೆ ಜೊತೆಯಾಗಿ ಆಗಬಹುದು ಅಂತ ಹೇಳಿ 2ನೇ ಹಂತದಲ್ಲಿ. ಈ 2 ಹಂತಗಳಲ್ಲಿ ಸಂಪುಟದ ರಚನೆ ಆಗುತ್ತೆ. ಅಂದರೆ ಮೊದಲ ಹಂತದಲ್ಲಿ ಈಗ ನಾಡ್ದಾದರೆ 2ನೇ ಹಂತ ಜೂನ್ 18ರ ನಂತರ ಆಗ್ಬೋದು. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಚುನಾವಣೆಗಳು ಮುಕ್ತಾಯದ ನಂತರ ಯಾರೆಲ್ಲ ಇದ್ದಾರೆ. ಸಿದ್ದರಾಮಯ್ಯನವರ ಲಿಸ್ಟ್, ಆಪ್ತರಿಗೆ ಪ್ರಬಲ ಖಾತೆಗಳಿಗೆ ಲಾಬಿಯನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನು 2ನೇದು ಡಿಕೆ ಶಿವಕುಮಾರ್ ಅವರ ಲಿಸ್ಟ್, ಯುವ ಮತ್ತು ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಕೇಳ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಲಿಸ್ಟ್ ಇದೆ. ಹೈಕಮಾಂಡ್ ಕೋಟಾದಲ್ಲಿ ಆಪ್ತರಿಗೆ ಮಣೆ ಹಾಕುವಂಥದ್ದು, ಯಾಕಂದರೆ ಅವ್ರಿಗೂ ಕೂಡ ಕರ್ನಾಟಕದ ರಾಜಕೀಯದಲ್ಲಿರುವಂತಹ ಹಿಡಿತ. ಇನ್ನು ಹೈಕಮಾಂಡ್ನ ಒಟ್ಟಾರೆ ಲಿಸ್ಟ್ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಜವಾಬ್ದಾರಿಗಳ ಹಂಚಿಕೆ, ಅದು ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರು ನಿರ್ಧಾರವನ್ನು ಕೈಗೊಳ್ಳಬಹುದು. ಈ ರೀತಿಯಾಗಿ 4 ಸ್ವರೂಪದಲ್ಲಿ ಈಗಾಗಲೇ ಸರ್ಕಸ್ಗಳು ನಡೀತಾ ಇದ್ದಾವೆ. ಈಗ ಸಂಪುಟಕ್ಕೆ ಸೇರಬಹುದಾಗಿರುವಂತಹ ನಾಯಕರುಗಳು ಮೊದಲ ಹಂತದಲ್ಲಿ ಕೆ.ಜೆ. ಜಾರ್ಜ್ ಅವರು, ಸರ್ವಜ್ಞನಗರದ ಶಾಸಕರು, ಹಿರಿಯ ನಾಯಕ. ಡಾಕ್ಟರ್ ಜಿ. ಪರಮೇಶ್ವರ್, ಹಿರಿಯ ನಾಯಕ, ಕೊರಟಗೆರೆ ಅವರು. ಪ್ರಿಯಾಂಕ್ ಖರ್ಗೆ, ಚಿತ್ತಾಪುರದ ಶಾಸಕ, ಆಲ್ರೆಡಿ ಮಂತ್ರಿಗಳಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ವ್ಯಕ್ತಿಗಳು. ಇನ್ನು ರಾಮಲಿಂಗಾರೆಡ್ಡಿ ಅವರು, ಹಾಗೆಯೇ ದಿನೇಶ್ ಗುಂಡೂರಾವ್ ಮತ್ತು ಡಾಕ್ಟರ್ ಯತೀಂದ್ರ ಅವರು ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು. ಸತೀಶ್ ಜಾರಕಿಹೊಳಿ, ಎಂ ಕರ್ಮರೆಡ್ಡಿ ಶಾಸಕರು, ರೂಪಕಲಾ ಶಶಿಧರ್ ಅವರು. ಇಲ್ಲಿ ರೂಪಕಲಾ ಶಶಿಧರ್ ಅವರು ಮೊದಲ ಹಂತದಲ್ಲಿ ಆಗುವ ಚಾನ್ಸಸ್ ಇದೆ. ಕೆ.ಎಚ್. ಮುನಿಯಪ್ಪ ಅವರ ಬದಲಿಗೆ ರೂಪಕಲಾ ಶಶಿಧರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು. ಇನ್ನು ಒಕ್ಕಲಿಗ ಕೋಟಾದಲ್ಲಿ ಎನ್ ಚಲುವರಾಯಸ್ವಾಮಿ ಅವರಿಗೂ ಕೂಡ ಮೊದಲ ಹಂತದಲ್ಲೇ ಸಿಗುತ್ತಾ ನೋಡಬೇಕಾಗಿದೆ. ಅವರ ಹೆಸರು ಕೂಡ ಇಲ್ಲಿ ಮುನ್ನೆಲೆಗೆ ಬಂದಿದೆ. ಇನ್ನು ಎಂ.ಬಿ. ಪಾಟೀಲ್, ಬಬಲೇಶ್ವರದ ಶಾಸಕರಾಗಿರುವಂತಹ ಎಂ.ಬಿ. ಪಾಟೀಲರು, ಹಾಗೆ ಬ್ಯಾಟರಾಯನಪುರದ ಶಾಸಕರಾಗಿರುವ ಕೃಷ್ಣ ಭೈರೇಗೌಡರು ಕೂಡ ಮೊದಲ ಹಂತದಲ್ಲಿನೇ ಸಂಪುಟವನ್ನು ಸೇರುವಂತಹ ನಿರೀಕ್ಷೆಗಳು ಇದ್ದಾವೆ. ಹಾಗೆಯೇ 2ನೇ ಹಂತದಲ್ಲಿ ಸಂತೋಷ್ ಲಾಡ್, ಈಶ್ವರ್ ಖಂಡ್ರೆ, ವಿಜಯಾನಂದ ಕಾಶಪ್ಪನವರವರಿಗೆ ಈ ಬಾರಿ ಪಂಚಮಸಾಲಿ ಕೋಟಾದಲ್ಲಿ ಅವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ವಿಜಯಾನಂದ ಕಾಶಪ್ಪನವರವರಿಗೆ ಮಂತ್ರಿ ಆಗುವಂತಹ ಯೋಗ ಕೂಡಿ ಬರಬಹುದು. ಹೀಗೆ 2 ಹಂತಗಳಲ್ಲಿ ಸಂಪುಟದ ರಚನೆ ಆಗತ್ತೆ ಅನ್ನುವಂಥದ್ದು. ಇನ್ನು ಬಸವರಾಜ ರಾಯರೆಡ್ಡಿಯವರು ಕೂಡ ಈ ಬಾರಿ ಅವಕಾಶವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಎಚ್ ಕೆ ಪಾಟೀಲ್ರ ಬದಲಿಗೆ ಬಸವರಾಜ ರಾಯರೆಡ್ಡಿ ಅವರಿಗೆ, ರಾಘವೇಂದ್ರ ಹಿಟ್ನಾಳ್ ಅವರಿಗೆ. ಒಂದು ವೇಳೆ ಕೊಪ್ಪಳದಲ್ಲಿ ಇಬ್ಬರಿಗೆ ಕೊಡ್ತಾರಾ ಕೊಡಲ್ವಾ ಅನ್ನೋಂಥದ್ದು ನಿರ್ಧಾರ ಆಗುತ್ತೆ ಇಬ್ಬರ ವಿಚಾರದಲ್ಲಿ. ರಾಘವೇಂದ್ರ ಹಿಟ್ನಾಳ್ ಕೂಡ ಈ ರೇಸ್ನಲ್ಲಿದ್ದಾರೆ. ಬಿ ನಾಗೇಂದ್ರ ಅವರಿದ್ದಾರೆ, ಬಳ್ಳಾರಿ ಗ್ರಾಮಾಂತರದ ಶಾಸಕರು, ಮಾಜಿ ಸಚಿವ, ಹಿಂದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಈಗ ಮತ್ತೊಮ್ಮೆ ಅವರಿಗೆ ಅವಕಾಶ ಸಿಗುತ್ತಾ ಅಂತೇಳಿ ನೋಡಬೇಕಾಗಿದೆ. ಹಾಗೆಯೇ ಎಸ್ ಮಲ್ಲಿಕಾರ್ಜುನ್ ಅವ್ರದ್ದು, ಅದು ಹೇಗಿದ್ರು ಕೂಡ ಹೈಕಮಾಂಡ್ನ ಕೋಟಾದಲ್ಲಿ ಅವರು ಮಂತ್ರಿ ಆಗುವಂಥದ್ದು ಬಹುತೇಕ ಖಚಿತ ಇದೆ. ಮಧ್ಯ ಕರ್ನಾಟಕ ಭಾಗದಿಂದ, ದಾವಣಗೆರೆಯಿಂದ ಟಿ ರಘುಮೂರ್ತಿ ಅವರು ಉತ್ಸಾಹಿ ಶಾಸಕ, ಅವ್ರಿಗೂ ಕೂಡ ಈ ಬಾರಿ ಅವಕಾಶ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಕೆ ಷಡಕ್ಷರಿ ಅವರಿಗೂ ಕೂಡ, ತುಮಕೂರು ಜಿಲ್ಲೆಯಿಂದ ಕೆ ಷಡಕ್ಷರಿ ಅವರಿಗೆ ಈ ಬಾರಿ ಅವಕಾಶ ಸೃಷ್ಟಿಯಾಗಬಹುದು. ರಾಜಣ್ಣ ಅವರು ಹೇಗೂ ಕೂಡ ಕ್ಯಾಬಿನೆಟ್ಗೆ ಸೇರುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಇನ್ನು ಪಿ ನರೇಂದ್ರ ಸ್ವಾಮಿ ಅವರಿಗೆ ಈ ಬಾರಿ ಮಂಡ್ಯದ ಕೋಟಾದಲ್ಲಿ ಇವರಿಗೆ ಅವಕಾಶ ಸಿಗ್ಬೋದು. ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಸ್ವಾಮಿ ಅವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಕಡಿಮೆ ಇದೆ. ಇನ್ನು ಎಸ್ ಸಿ ಬಾಲಕೃಷ್ಣ ಅವರಿಗೆ ಈ ಬಾರಿ ಅವಕಾಶ ಸಿಗುತ್ತಾ ಅಂತ ನೋಡಬೇಕು. ಸಿ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಗೋಚರಿಸ್ತಾ ಇದ್ದಾರೆ. ಎ ಎಸ್ ಪೊನ್ನಣ್ಣ, ವಿರಾಜಪೇಟೆ ಶಾಸಕರು, ಎಸ್ ಎನ್ ಸುಬ್ಬಾರೆಡ್ಡಿ,
ಬಾಗೇಪಲ್ಲಿ ಶಾಸಕರು ಮತ್ತು ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ ಶಾಸಕರು ಇವರುಗಳು ಕೂಡ ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ರಿಜ್ವಾನ್ ಅರ್ಷದ್ ಅವರು ಕೂಡ ಈ ಬಾರಿ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಅದರ ಅರ್ಷದ್ ಅಥವಾ ಹ್ಯಾರಿಸ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಮಂತ್ರಿ ಸ್ಥಾನ ಸಿಗ್ಬೋದು. KN ಶಿವಲಿಂಗೇಗೌಡರು ಅಥವಾ HC ಬಾಲಕೃಷ್ಣ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮಂತ್ರಿ ಆಗುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಹೀಗೆ ಸಚಿವರ ರೇಸ್ನಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದರೆ ಯಾರಿಗೆ ಅಂತಿಮವಾದಂತಹ ಮಣೆ ಹಾಕುತ್ತೆ ಹೈಕಮಾಂಡ್ ಅನ್ನೋದನ್ನು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ. ನನ್ನ